ಕೋಲಾರ ಹತ್ರ ಇರೋ ಒಂದು ಬ್ಯೂಟಿಫುಲ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹಾಯ್, ಎಲ್ಲರಿಗೂ ನಿಮ್ಮ ಚಿನ್ನದ ನಾಡಿನ ಹುಡುಗಿ ಮಾಡುತ್ತಿರುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅಲೆಮಾರಿ ಕತೆಗಳು ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಅಲ್ಲಿ ನೀವು ಏನೇನು ನೋಡ್ಬೋದು ಅಂತ ಅಂದ್ರೆ ರಾಮ ದೇವಾಲಯಗಳ ಸಮೂಹ, ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸ, ಇದೆಲ್ಲ ಈ ವಿಡಿಯೋ ಅಲ್ಲಿ ತಿಳಿಸಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡುವ. ನಾನು ಜರ್ನಿ ಸ್ಟಾರ್ಟ್ ಮಾಡ್ತಿರೋದು ಕೋಲಾರಿಂದ. ಆವನಿ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬೆಂಗಳೂರಿಂದ 97 ಕಿಲೋಮೀಟರ್ಸ್ ದೂರದಲ್ಲಿದೆ. ಅದೇ ಮುಳ್ಬಾಗ್ಲಿಂದ ಜಸ್ಟ್ 15 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಬೆಂಗಳೂರಿಂದ ಬರೋ ಆಗಿದ್ರೆ ಆವನಿಗೆ ಡೈರೆಕ್ಟ್ ಬಸ್ ಇರಲ್ಲ. ಸೊ ಕೋಲಾರ್ಗೆ ಬಂದ್ರೆ 1 ಗಂಟೆಗೆ ಒಂದೊಂದು ಬಸ್ಸಸ್ ಇರ್ತವೆ. ಕೋಲಾರಿಂದ ಆವನಿಗೆ ಬಸ್ ಟಿಕೆಟ್ ಪ್ರೈಸ್ ಬಂದು 33 ರೂಪಾಯಿ ಆಗುತ್ತೆ. ಬಂಗಾರಪೇಟೆಗೆ ಹೋಗೋ ಬಸ್ಸಸ್ ಪಕ್ಕನೆ ಆವನಿಗೆ ಹೋಗೋ ಬಸ್ಸಸ್ ನಿಲ್ಸಿರ್ತವೆ. ಬೋರ್ಡ್ ಆವನಿ ಶಾಪುರ್ ಅಂತ ಹಾಕಿರುತ್ತೆ. ನಾನಿವತ್ತು ಬಸ್ಸಲ್ಲೇ ಹೋಗ್ತಿಲ್ಲ, ಬೈಕಲ್ಲೇ ಹೋಗ್ತಿದ್ದೀನಿ. ಹೋಗೋ ದಾರಿ ತುಂಬಾನೇ ಚೆನ್ನಾಗಿದೆ. ಇಟ್ಕೊಂಡೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ಇಲ್ಲಿಗೆ ಹೋಗ್ಬೇಕು ಅಂತ. ಜಾತ್ರೆ ಟೈಮಲ್ಲಿ ಹೋಗ್ಬೇಕು ಅನ್ಕೊಂಡೆ, ಎಕ್ಸಾಮ್ಸ್ ಇಟ್ರು, ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂತೂ ಇವಾಗ ಟೈಮ್ ಬಂದಿದೆ ಹೋಗಕ್ಕೆ. ಬನ್ನಿ ಹೋಗಿ ನೋಡುವ ಏನಿದೆ ಅಲ್ಲಿ ಅಂತ. ಈಗ ಆವನಿ ಬೆಟ್ಟದ ಹತ್ತತ್ರ ಬಂದಿದೀವಿ. ದೇವಸ್ಥಾನಕ್ಕೆ ಫಸ್ಟ್ ಹೋಗೋಣ. ಈಗ ನಾವು ಹೋಗೋದು ರಾಮಲಿಂಗೇಶ್ವರ ದೇವಾಲಯಕ್ಕೆ. ದೇವಸ್ಥಾನದ ಹತ್ರ ಬಂದಿದೀವಿ. ಕೋಲಾರದಲ್ಲಿ ಯಾವ್ಯಾವ ಪ್ಲೇಸಸ್ ಈ ಟೆಂಪಲ್ಗೆ ನಿಯರ್ ಇದೆ ಅಂತ ಹಾಕಿದ್ದಾರೆ. ಇಲ್ಲಿ ಮುಗಿಸ್ಕೊಂಡು ಈ ಪ್ಲೇಸಸ್ಗೆ ಹೋಗಬಹುದು. ಮತ್ತೆ ಜಾತ್ರೆ ಟೈಮಲ್ಲಿ ತೇರ್ ಎಳಿತಾರೆ ಅಲ್ವಾ, ಅದು ಇಲ್ಲೇ ಐತೆ ನೋಡಿ. ಈ ದೇವಸ್ಥಾನನ ಫುಲ್ ಕಲ್ಲಿಂದಾನೇ ಕಟ್ಸಿದ್ದಾರೆ. ಇಲ್ಲಿ ಒಂದಲ್ಲ ಎರಡಲ್ಲ ಯಾವ ಕಡೆ ನೋಡಿದ್ರು ದೇವಸ್ಥಾನಗಳೇ. ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ, ಅವನಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳ್ಬಾಗ್ಲು ತಾಲೂಕಿನ ಆವನಿ ಗ್ರಾಮದಲ್ಲಿ ಇರುವ ಅತ್ಯಂತ ಪುರಾತನ ಹಾಗೂ ಐತಿಹಾಸಿಕ ಶಿವ ದೇವಾಲಯವಾಗಿದೆ. ಈ ದೇವಾಲಯವು ರಾಮಲಿಂಗೇಶ್ವರ ದೇವಾಲಯಗಳ ಸಮೂಹ ಎಂದು ಪ್ರಸಿದ್ಧವಾಗಿದೆ. ಈ ದೇವಾಲಯದ ಮೂಲ ನಿರ್ಮಾಣವನ್ನ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ನೊಳಂಬ ರಾಜವಂಶದವರು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ನಂತರ ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಇದನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಇಲ್ಲಿ ದೊರೆತಿರುವ ಶಾಸನಗಳ ಪ್ರಕಾರ ಆವನಿಯ ಇತಿಹಾಸವು ಕ್ರಿಸ್ತಶಕ 399ರವರೆಗೆ ಹೋಗುತ್ತದೆ. ಈ ದೇವಾಲಯವನ್ನ ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ರಾಷ್ಟ್ರೀಯ ಸಂರಕ್ಷಿತ ಸ್ಮಾರಕವಾಗಿ ಕಾಪಾಡುತ್ತಿದೆ. ಈ ದೇವಾಲಯ ಸಮೂಹದಲ್ಲಿ ರಾಮಲಿಂಗೇಶ್ವರ, ಲಕ್ಷ್ಮಣಲಿಂಗೇಶ್ವರ, ಭರತಲಿಂಗೇಶ್ವರ ಮತ್ತು ಶತ್ರುಘ್ನ ಲಿಂಗೇಶ್ವರ ಎಂಬ 4 ಪ್ರಮುಖ ಶಿವಲಿಂಗ ದೇವಾಲಯಗಳಿವೆ. ದೇವಾಲಯದ ಕಲ್ಲಿನ ಕೆತ್ತನೆಗಳು, ಶಿಲ್ಪಕಲೆ ಮತ್ತು ದ್ರಾವಿಡ ವಾಸ್ತುಶಿಲ್ಪವು ಅತ್ಯಂತ ಆಕರ್ಷಕವಾಗಿದೆ. ಇದು ಈ ದೇವಸ್ಥಾನದ ಇತಿಹಾಸ. ದೇವಸ್ಥಾನನ ತೋರಿಸ್ತೀನಿ ಬನ್ನಿ. ಇದೇ ಭರತೇಶ್ವರನ ಗುಡಿ. ಈ ಟೆಂಪಲ್ ಆಪೋಸಿಟ್ ಇನ್ನೊಂದು ಗುಡಿ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. ಇವೆರಡು ದೇವಸ್ಥಾನಗಳ ಮಧ್ಯೆ ಇನ್ನೊಂದು ಗುಡಿ ಇದೆ, ಅದೇ ಮೇನ್ ಟೆಂಪಲ್. ಈ ಗುಡಿಯಲ್ಲಿ ಪಾರ್ವತಿ ದೇವಿ ನೆಲೆಸಿದ್ದಾರೆ. ಈ ಗುಡಿ ಒಳಗೆ ಇನ್ನೊಂದು ಗುಡಿ ಇದೆ, ಅದು ರಾಮನ ಸನ್ನಿಧಿ. ಈ ದೇವಸ್ಥಾನದ ಇತಿಹಾಸ ಮತ್ತೆ ಸೀತಾದೇವಿ ಬೆಟ್ಟದ ಇತಿಹಾಸ ಸ್ವಾಮಿಗಳು ಅರ್ಥಪೂರ್ಣವಾಗಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ದೋಷ ಪರಿಹಾರಗಳಿಗೆ ರಾಮಲಿಂಗೇಶ್ವರ ಅಂತ ಹೆಸರು. ನಂತರ ಅಲ್ಲಿ ಸೀತಾದೇವಿಯವರು ಪರ್ವತ ಕೃಷ್ಣ ಸೀತಾ ಪರ್ವತಮ್ಮ ಅಂತೇಳಿ, ಪಕ್ಕದಲ್ಲಿ ಲಕ್ಷ್ಮಣೇಶ್ವರ ಇವರು ತಮ್ಮ, ಅದರ ಎದುರುಗ ಇರೋದು ಆ ಕಡೆ ಶತ್ರುಘ್ನ, ಭರತ ಈ ಕಡೆ, ಆ ಕಿಟಕಿ ಈ ಕಡೆ ಇರೋದು ರಾಮಾಂಜನೇಯ ಫ್ರಂಟಲ್ಲಿ, ಸುಗ್ರೀವಾಂಗದ, ಕಾಶಿ ವಿಶ್ವೇಶ್ವರ, ಪಂಚಪಾಂಡವರು ಎಲ್ಲರ ಹೆಸರು
ಶಿವಲಿಂಗ ಇಟ್ಟಿದ್ದಾರೆ. ಇದು ದಕ್ಷಿಣ ಕಾಶಿ ಅಂತ ಹೆಸರಿದೆ. ಮತ್ತು ಶಿವರಾತ್ರಿ ಟೈಮ್ನಲ್ಲಿ 15 ದಿವಸ ಇಲ್ಲಿ ರಥೋತ್ಸವ ಜಾತ್ರೆ ಅಂಗವಾಗಿ ವಸ್ತುಗಳೆಲ್ಲ ನಡೆಯುತ್ತೆ, ದನಗಳು ಸೇರುತ್ತೆ, ಜನ ಇದೆಲ್ಲ ಇಲ್ಲಿ ಜಾತ್ರೆ ವಿಜೃಂಭಣೆ ಆಗಿರುತ್ತೆ. ಅನ್ನದಾನಗಳೆಲ್ಲ ಮಾಡ್ತಾರೆ ಇಲ್ಲಿ. ಮತ್ತು ಬೆಟ್ಟದ ಮೇಲೆ ಲವಾಕ್ಷಗುಡಿ, ವಾಲ್ಮೀಕಾಶ್ರಮ, ಧನುಸ್ಕೋಟಿ, ಅಗ್ನಿತೀರ್ಥ, ಕುದುರೆಗುಂಡು, ಮೊದಲ ಬೆಟ್ಟದ ಮೇಲೆ ಇದೆ. ಧನುಸ್ಕೋಟಿ ಅಂದರೆ ಸೀತಾದೇವಿಯನ್ನು ಅಡವಿಗೆ ತೊಗೊಂಡೋಗ್ಬಿಡ್ತಾರೆ ಲಕ್ಷ್ಮಣ ರಾಮರ ಮಾತು ಮೇಲೆ. ಅವಾಗ ಆಕೆ ಕೇಳ್ತಾರೆ, ಏನಪ್ಪ ಇಲ್ಲಿ ತಂದು ಬಿಟ್ಟಿಯಾ ಅಂದರೆ, ಅಣ್ಣ ಅವ್ರು ಹೇಳಿದ್ದಾರೆ ತಾಯಿ ನಿಮ್ಗೆ ಅಡವಿ ಬಿಟ್ಬಿಡು ಅಂತ. ಆವಾಗ ಆಕೆ ಮೂರ್ಛೆ ಬಿದ್ದು ಹೋಗ್ತಾರೆ. ಆವಾಗ ಗರ್ಭಿಣಿಯರು, ಲವಾಕ್ಷ ಜನ್ಮ ಇರಲ್ಲ. ಅವಾಗ ಧನುಸ್ ತೊಗೊಂಡು ಬಂಡೆ ಹೊಡಿತಾರೆ. ಬಂಡೆ 100 ಮೀಟ್ರ್ ಲಾಂಗ್ನಲ್ಲಿ ಬಂಡೆ ಓಪನ್ ಆಗಿ ತೊರೆತಾರೆ. ನೀರು ಸ್ಪ್ರೇ ಆಗಿರೋದು ಸೀತಾದೇವಿಗೆ ಜ್ಞಾನ ಬರುತ್ತೆ. ಆನಂತರ ವಾಲ್ಮೀಕಿ ಅವ್ರು ನೋಡಿ ಅವ್ರಿಗೆ ಆಶ್ರಯ ಕೊಡ್ತಾರಲ್ಲಿ ವಾಲ್ಮೀಕಾಶ್ರಮದ ಹತ್ರ. ಆವಾಗ ಆಕೆ ಅಲ್ಲಿ ಇರಬೇಕಾದ್ರೆ ಲವಾಕ್ಷ ಜನ್ಮ ಆಗುತ್ತೆ, ಅವ್ರ ವಿದ್ಯಾಭ್ಯಾಸ ಎಲ್ಲ ಆಗುತ್ತೆ. ಅದೇ ಟೈಮ್ ಸರಿಯಾಗಿ ರಾಮರು ಅಶ್ವಮೇಧ ಕುದುರೆ ಬಿಡ್ತಾರೆ. ಆ ಕುದುರೆ ನಮ್ಮ ಬೆಟ್ಟದ ಮೇಲೆ ಸೀತಮ್ಮನ ಗುಡಿ ಹಿಂದ್ಗಡೆ ಒಂದು ದೊಡ್ಡ ಗುಂಡಿದೆ, ಕುದುರೆ ಗುಂಡು, ಅಲ್ಲಿ ಅದನ್ನು ಕಟ್ಟಾಕಿ ಬಿಡ್ತಾರೆ ಹುಡುಗರು. ಇವ್ರ ಕಡೆಯವರೆಲ್ಲ ಬರ್ತಾರೆ, ರಾಮರ ತಮ್ಮ ಭರತ, ಶತ್ರುಘ್ನ, ಲಕ್ಷ್ಮಣ ಎಲ್ಲ ಸೋತೋಗ್ತಾರೆ. ಅದರಲ್ಲಿ ಒಬ್ಬ ಹೊಡೆದಿದ್ದು ಲವಾಕ್ಷಕ್ಕೆ, ಒಬ್ಬರಿಗೆ ಏಟು ಬಿದ್ದು ಇದಾಗುತ್ತೆ. ಮತ್ತು ಯುದ್ಧ ಮಾಡಿ ಬಿಡಿಸ್ಕೊಂಡ್ಬರ್ತಾರೆ. ಆನಂತರ ಕಡೆಗೆ ರಾಮರೇ ಬಂದುಬಿಡ್ತಾರೆ. ಋಷಿ ಶಿಷ್ಯರು ಇಷ್ಟು ಯುದ್ಧ ಆಗಿದ್ದಾರೆ ಅಂತೇಳಿ ಇವ್ರು ನೋಡಿ, ನೀವು ವಾಲ್ಮೀಕಿ ಶಿಷ್ಯರು ನಿಮ್ಮ ಮೇಲೆ ನಾನು ಯುದ್ಧ ಮಾಡೋದೇನಪ್ಪ, ನೀವು ಚಿಕ್ಕ ಮಕ್ಕಳು, ಎಲ್ಲ ಬೇಡ, ತಂದೆ ಅಂತ ಗೊತ್ತಿರಲ್ಲ, ಇವ್ರ ಮಕ್ಕಳು ಅಂತ ಗೊತ್ತಿರಲ್ಲ. ನಂತರ ಯುದ್ಧ ಮಾಡೋಕ್ಕೆ ರೆಡಿ ಆಗಿ ಅಂತ. ಅದೇ ಸಮಯಕ್ಕೆ ಆಂಜನೇಯ ಸ್ವಾಮಿ ಅಲ್ಲಿ ಬಂದು ನೋಡ್ತಾರೆ ಯಾರನ್ನ, ಸೀತಾದೇವಿಯವ್ರನ್ನ. ಅವ್ರು ನೋಡಿ, ತಾಯಿ ತಂದೆ ಮಕ್ಕಳು ಯುದ್ಧ ಆಡೋಕ್ಕೆ ನಿಂತಿದ್ದಾರೆ, ನೀವು ಹೋಗಿ ಯುದ್ಧ ನಿಲ್ಲಿಸಿ ಅಂತ. ಎಲ್ಲಿ ಏನು ಅಂದಾಗ, ಆ ಬಂಡೆ ಮೇಲೆ ಬಂಡೆ ಇಟ್ಟಿರೋ ತೊಟ್ಟುಕೊಂಡು ಒಂದು ಹೆಸರು ಅದಕ್ಕೆ. 3-2 ಕಿಲೋಮೀಟ್ರ್ ಗದ್ದೆಗಳ ಹತ್ರ ರಾಮರ ಬಂಡೆ, ಲವಕುಶರ ಬಂಡೆ ಅಂದಿತ್ತು. ಮುಂಚೆ ಹೆಜ್ಜೆ ಗುರುತುಗಳೆಲ್ಲ ಇತ್ತು, ಗುರುತು. ಅವಾಗ ಯುದ್ಧ ನಿಲ್ಲಿಸಿ ಲವಕುಶರನ್ನ ರಾಮರಿಗೆ ಹೋಗಿಸ್ಬಿಟ್ಟು ಹಾಗೆ ಅವ್ರ ತಾಯಿ ಜೊತೆ ಭೂಮಿಲಿ ಹೋಗಿಸ್ತಾರೆ. ಆ ಗರ್ಭಗುಡಿ ಸೀಲ್ ಮಾಡಿದ್ದಾರೆ ಅದನ್ನು. ಆವಾಗ ಗುಹೆ ಥರ ಇತ್ತಂಥದ್ದು ಗುಡಿ. ಹಾಗೆ ಭೂಮಿಲಿ ಹೋದಾಗ ಆದಿಶಂಕರಾಚಾರ್ಯ ಸಂಚಾರ ಬಂದಿದ್ದು ಶ್ರೀಚಕ್ರ ಸೀಲ್ ಮಾಡಿಬಿಟ್ರಂಥ ಬಿಲಕ್ಕೆ. ಅದರಿಂದನೇ ಇಲ್ಲಿ ಅವನೇ ಶೃಂಗೇರಿ ಶಂಕರ ಮಠ ಅಂತೇಳಿ ಮಠ ಇದೆ, ಶೃಂಗೇರಿಯವರು. ಟೈಟಲ್ ಶೃಂಗೇರಿ, ಅವನೇ ಮೂಲ ಸ್ಥಾನ. ಅವಾಗಿಂದ ಸಂತಾನ ಇದ್ದಿರೋರು ಆ ಧನುಸ್ಕೋಟಿಲಿ ಸ್ನಾನ ಮಾಡಬೇಕು, ಸೀರೆ ಉಟ್ಕೊಂಬರ್ಬೇಕು, ಒಂದು ಸೀರೆ ಎಕ್ಸ್ಟ್ರಾ ಇಟ್ಕೊಂಬರ್ಬೇಕು, ಒಂದು ತಮಗೆ ನಮಗೆ ಗೊತ್ತು. ನೀರಲ್ಲಿ ಯಾರು ಹಿಡಿಬಾರ್ದು, ದಡದಲ್ಲಿ ಕೂತ್ಕೊಂಡು ಸ್ನಾನ ಮಾಡಿಸ್ಬೇಕು, ತಲೆ ಜಡೆ ಎಲ್ಲ ಬಿಚ್ಚಿ ಬಿಟ್ಕೊಳ್ಬೇಕು. ಆ ಒದ್ದೆ ಬಟ್ಟೆ ಎಲ್ಲ ತಿರ್ಗಿ ಸ್ನಾನ ಆದಮೇಲೆ ಮೇಲೆ ಹೋಗ್ಬೇಕು, ಬಟ್ಟೆ ಬದಲಾಯಿಸೋಂಗಿಲ್ಲ ಅವರು. ಜೊತೆಗೂ ಕೂಡ ಯಾರನ್ನ ಹೆಂಗಸರು ಇರಬೇಕು ಅವ್ರಿಗೆ. ಅಲ್ಲಿ ಅಮ್ಮನವ್ರ ಗುಡಿ ಹತ್ರ ಹೋಗಿ 3 ಪ್ರದಕ್ಷಿಣೆ ಹಾಕಿ ಕುಂಕುಮ ಇಟ್ಕೊಂಡು ಅಲ್ಲಿ 100 ಮೀಟ್ರಿಂದ ಹೋದರೆ ಹೊರಡ್ಕೊಂಡು ಹೋಗ್ತಿದೆ. ಅದು ದೊಡ್ಡ ಬಂಡೆ, ಕೆಳಗಡೆ ಪ್ಲ್ಯಾಟ್ಫಾರ್ಮ್ ಮೇಲೆ ದೊಡ್ಡ ಬಂಡೆ, ಕೆಳಗಡೆ ಒಂದು ಅಡಿನೇ ಗ್ಯಾಪ್. ಅದು ಅದರ ಅಡಿಯಲ್ಲಿ ಮನುಷ್ಯ ಎಷ್ಟೇ ದಪ್ಪ ಇರಲಿ, ಆ ತಾಯಿನ ನೆನೆಸ್ಕೊಂಡು ಹೊರಡ್ತಾರೆ, ನಮಗೆ ಸಂತಾನ ಬೇಕು ಅಂತ. ಗಂಡು ಹೆಣ್ಣು ಏನೋ ಕೇಳಬಾರ್ದು, ಸಂತಾನ ಬೇಕು ನಮಗೆ. 3 ಸತಿ ಹೊರಡ್ಕೊಂಡು ಬರ್ತಾರೆ. ಆಮೇಲೆ ಬಂದು ಎಲೆ ಅಡಿಕೆ, ತೆಂಗಿನಕಾಯಿ, ದಕ್ಷಿಣೆ ಇಟ್ಟು ಹೊರ ಬಿಡೋದು ಅಂತ ಗುಡಿ ಮುಂದೆ ಬಿಸಿಲಲ್ಲೇ ಮಲಗಿಬಿಡ್ತಾರೆ. ಜಾತ್ರೆ ಟೈಮಲ್ಲಿ ಜಾಸ್ತಿ ಆ ಮಂಡಿಗಳ ಮೇಲೆ ಮಾಡಿದ್ರೆ ಅವ್ರಿಗೆ ನಮಗಿದು ಇರೋಲ್ಲ, ನಿದ್ದೆ ಬಂದುಬಿಡುತ್ತೆ. ಶ್ರದ್ಧೆ ಆಗಿ ಭಕ್ತಿಯಿಂದ ಮಾಡ್ತಾರೆ. ನಿದ್ದೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ವಿಧವಾದ ಸ್ವಪ್ನ ಆಗುತ್ತೆ. ಕೆಲವ್ರಿಗೆ ಎಳೆ ಮಕ್ಕಳು ಹಸುರ ಕಾಣುತ್ತೆ, ಕೆಲವ್ರಿಗೆ ಜೋಲಿ ಕಾಣಿಸುತ್ತೆ, ಇನ್ನು ಕೆಲವ್ರಿಗೆ ಆ ತಾಯಿ ಮುತ್ತೈದು ರೂಪದಲ್ಲಿ ಒಂದು ಫಲ ಕೊಟ್ಟಂಗೆ, ಇನ್ನು ಕೆಲವ್ರಿಗೆ ಡಬಲ್ ಜೋಲಿ ಕಾಣಿಸುತ್ತೆ, 2. ಆದರೆ ಅವಾಗ ಟ್ರೈನ್ಸ್ ಆಗುತ್ತೆ ಮಕ್ಕಳು. ಈ ಥರ ಅಲ್ಲಿ ಸೂಚನೆಗಳು ಕೊಡ್ತಾರೆ ತಾಯಿ. ಅದೇ ಥರ ವರ್ಷಕ್ಕೆ ಸರಿಯಾಗಿ ಅವ್ರಿಗೆ ಸಂತಾನ ಆಗುತ್ತೆ. ಅಷ್ಟೇ ಇಚ್ಛೆ ಬಂದು. ಐ ಥಿಂಕ್ ದೇವಸ್ಥಾನದ ಇತಿಹಾಸ ನಿಮಗೆ ತಿಳಿಸಿದ್ದೇನೆ ಅನ್ಕೋತೀನಿ. ಬನ್ನಿ ನಿಮಗೆ ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ಈ ದೇವಸ್ಥಾನದಲ್ಲಿ. ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಕಾಣಿಸ್ತು. ಸೆಂಟ್ರಲ್ಲಿ ದೇವಿ ಈ ಕಡೆಯಿಂದ ನೋಡಿದರೆ ಮೊಸಳೆ ಥರ ಕಾಣಿಸುತ್ತೆ, ಮತ್ತೆ ಆ ಕಡೆಯಿಂದ ನೋಡಿದರೆ ಆನೆ ಥರ ಕಾಣಿಸುತ್ತೆ. ಈ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ಇನ್ನು ಬೆಟ್ಟದ ಮೇಲೆ ಹೋಗಿರೋ ವಿಡಿಯೋನ ಪಾರ್ಟ್ 2 ಅಲ್ಲಿ ಹಾಕ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಕೋಲಾರಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಈ ಟೆಂಪಲ್ ನನಗೆ ತುಂಬ ಇಷ್ಟ ಆಯಿತು, ನೀವು ಒಂದ್ಸಲ ವಿಸಿಟ್ ಮಾಡಿ. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋ ಮತ್ತೆ ಪಾರ್ಟ್ 2 ಅಲ್ಲಿ. ಧನ್ಯವಾದಗಳು. ಬಾ.